ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನಿನ್ನ ಬಿಡಲಾರೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಈತ ಮನೆ ಬಿಟ್ಟು ಹೋಗಿರ್ತಾಳೆ. ಆ ವಿಷಯನ ಹೇಗಾದ್ರೂ ಮಾಡಿ ದುರ್ಗಂಗೆ ಹೇಳ್ಬೇಕು ಅಂತ ನೀ ಬಂದು ದುರ್ಗಾ ಹತ್ರ ಹೇಳ್ತಾ ಇರ್ತಾಳೆ. ನೀ ದುರ್ಗಾ ದುರ್ಗಾ ಅಂತ ಕೂಗ್ತಾ ಇರ್ಬೇಕಾದ್ರೆ, ಏನಾಯ್ತು ಮಣಿ, ಯಾಕೆ ಈ ಥರ ಕೂಗ್ತಾ ಇದೆಯಾ ಅಂತ ದುರ್ಗಾ ಕೇಳ್ತಾಳೆ. ಆಗ ಮಣಿ, ಪುಟ್ ಮೇಡಮ್ಮು ಮನೆ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾಳೆ. ಹೇಳ್ತಾ ಇದೀಯ ಮಣಿ, ನೀನು ಹೇಳ್ತಾ ಇರೋದು ನಿಜನಾ? ಪುಟ್ ಮೇಡಮ್ ಎಲ್ಲೋದ್ರು ಇಷ್ಟೊತ್ನಲ್ಲಿ? ನೀ ಏನಾದರೂ ಹೇಳಿದ್ಲಾ ಪುಟ್ ಮೇಡಮ್ ಅಂತ ದುರ್ಗಾ ಕೇಳ್ತಾಳೆ. ದುರ್ಗಾ, ನಾನು ಕೇಳಿದೆ, ಅವಳೇನು ಹೇಳಿಲ್ಲ. ಪುಟ್ ಮೇಡಮ್ಮು ಮನೆ ಬಿಟ್ಟು ಹೋದ್ರು. ಮಣಿ ಹೇಳ್ತಾಳೆ, ಹಾಗಾದ್ರೆ ಬೇಗ ಹೋಗೋಣ ಬಾ ಅಂತೇಳಿ ದುರ್ಗಾ ಮತ್ತೆ ಮಣಿ ಇಬ್ರು ಈತನ್ ನೋಡ್ಕೊಂತ ಬರ್ತಾರೆ. ಕಡೆ ಈತ ಅಳ್ಕೊಂಡು ರೋಡಲ್ಲಿ ಒಬ್ಳೇ ಹೋಗ್ತಾ ಇರ್ತಾಳೆ. ನಮ್ಮ ಮನೇಲಿ ಯಾರೂ ಇಲ್ಲ, ಯಾರೂ ನಂಗೆ ಇಷ್ಟನೇ ಪಡೋದಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲೇ ದುರ್ಗಾ ಕೂಡ ನನ್ನನ್ನು ದೂರ ಮಾಡ್ತಾಳೆ. ನನಗೆ ನಮ್ಮಮ್ಮ ಬೇಕು ಅಂತ ಹೇಳ್ಕೊಂಡು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ನಾನು ಈ ಊರಲ್ಲೇ ಇರೋದಿಲ್ಲ, ಈ ಊರಲ್ಲಿದ್ರೆ ಮತ್ತೆ ನನ್ನನ್ನು ಹುಡುಕಿ ಮನೆ ಕರ್ಕೊಂಡು ಹೋಗ್ತಾರೆ. ನಾನು ಯಾವುದಾದ್ರೂ ಬೇರೆ ಊರಿಗೆ ಹೋಗ್ಬೇಕು ಅಂತ ಈತ ಬಸ್ ಹತ್ತಕ್ಕೆ ಅಂತ ಹೋಗ್ತಾ ಇರ್ತಾಳೆ. ದುರ್ಗಾ ಮತ್ತೆ ಮಣಿ ಇಬ್ರು ರೋಡ್ಗೆ ಬರ್ತಾರೆ. ದುರ್ಗಾ ಪುಟ್ ಮೇಡಮ್ ಅಂತ ಹೇಳಿ ಹುಡ್ಕೊಂಡು ಬರ್ತಾ ಇರ್ತಾಳೆ. ಪುಟ್ ಮೇಡಮ್ ಮನೆ ಬಿಟ್ಟು ಹೋಗಿರೋದನ್ನ ನನ್ನ ಬಾಸ್ ಕೇಳಲ್ಲ ಅಂತ ದುರ್ಗಾ ಯೋಚನೆ ಮಾಡ್ತಾಳೆ. ಅಯ್ಯೋ ಬೇಡ, ಬಾಸ್ಗೆ ಟೆನ್ಷನ್ ಕೊಡೋದು ಬೇಡ, ನಾನೇ ಹುಡುಕ್ತೀನಿ ಪುಟ್ ಮೇಡಮ್ನ ಅಂತ ಅನ್ಕೊಂತಾಳೆ. ಆಗ ದುರ್ಗಾ ಮಣಿ ಕೇಳ್ತಾಳೆ, ಮಣಿ, ನೀನು ಪುಟ್ ಮೇಡಮ್ಮು ಯಾವ ಕಡೆ ಹೋದ್ಲು ಅಂತ ನೋಡ್ದಾ ಅಂತ ಕೇಳ್ತಾಳೆ. ಇಲ್ಲ ದುರ್ಗಾ, ನಾನು ನೋಡ್ಲಿಲ್ಲ. ಮೇಡಮು ಆಚೆ ಹೋಗ್ತಿದ್ದಂಗೆ ನಾನು ನಿನ್ನನ್ನು ಕರೆಯೋದಕ್ಕೆ ಅಂತ ಬಂದೆ. ಹಾಗಾದ್ರೆ ಈಗ ಪುಟ್ ಮೇಡಮ್ನ ಹೇಗೆ ಹುಡ್ಕೋದು? ಸರಿ, ಇನ್ನೊಂದು ಕೆಲಸ ಮಾಡ್ತೀಯಾ, ನೀನು ಹಾರ್ಕೊಂಡೋಗಿ ಪುಟ್ ಮೇಡಮು ಎಲ್ಲಾದ್ರೂ ಕಾಣಿಸ್ತಾಳ ಅಂತ ನೋಡ್ಕೊಂಡ್ ಬಾ ಅಂತ ದುರ್ಗಾ ಮಣಿ ಹೇಳ್ತಾಳೆ. ಸರಿ ಅಂತ ಮಣಿ ಹಾರ್ಕೊಂಡೋಗುತ್ತೆ. ಈ ಕಡೆ ಅಂಬಿಕಾ ಕೂಡ ತನ್ನ ಹುಡ್ಕೊಂಡು ಹೊರಡ್ತಾಳೆ. ಎಲ್ಲೋದೆ ಪುಟ್ಟ ನೀನು, ಇಷ್ಟು ಕತ್ಲಲ್ಲಿ ಎಲ್ಲೋದೆ ನೀನು? ಇತ್ತೀಚೆಗೆ ನೀನು ತುಂಬಾನೇ ಆಟ ಮಾಡ್ತಾ ಇದೀಯಾ. ಈತ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಹಾಗಂತ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರಾ ಅಂತ ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ದುರ್ಗಾ ಅದೇ ರೋಡಲ್ಲಿ ಬರ್ತಾ ಇರ್ತಾಳೆ. ಕೂಡ ಒಬ್ಳೆ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಎಲ್ಲೋದ್ರಿ ಪುಟ್ ಮೇಡಮ್ ನೀವು? ಮನೆ ಬಿಟ್ಟು ಹೋಗೋಂಥದ್ದು ಏನಾಯ್ತು ಪುಟ್ ಮೇಡಮ್? ನನ್ನ ಮೇಲೆ ಕೋಪನ? ವಾಪಸ್ ಬರ್ತೀಯಾ ಮನೆಗೆ ಅಂದ್ರೆ ನಾನು ಏನು ಹೇಳಿದ್ರು ಮಾಡೋದಕ್ಕೆ ರೆಡಿ ಇದ್ದೀನಿ. ಪ್ಲೀಸ್ ವಾಪಸ್ ಬಂದ್ಬಿಡಿ ಪುಟ್ ಮೇಡಮ್ ಅಂತ ದುರ್ಗಾ ಹೇಳ್ಕೊಂತಾ ಇರ್ತಾಳೆ. ಕಡೆ ಶರತ್ ರೂಮಲ್ಲಿ ನಿಂತಿರ್ತಾನೆ. ಏನಿದು ಇಲ್ಲೆಲ್ಲ ಏನಾಗ್ತಾ ಇದೆ? ಆ ದುರ್ಗಾ ಯಾರು ನನಗೆ ಕೇಳೋದಕ್ಕೆ? ನಾನು ಯಾಕೆ ಅವಳು ಕೊರಳಿಗೆ ತಾಳಿ ಕಟ್ತೆ ಅಂತ ಅವಳು ನನ್ನೇ ಪ್ರಶ್ನೆ ಮಾಡ್ತಾಳೆ. ಅವಳು ಯಾರು ನನಗೆ ಇದನ್ನೆಲ್ಲ ಕೇಳೋದಕ್ಕೆ? ಹೌದು, ನಾನು ಯಾಕೆ ದುರ್ಗಾ ಕೊರಳಿಗೆ ತಾಳಿ ಕಟ್ತೆ? ನೀನು ನಡೆದಿದ್ದಾದ್ರೂ ಏನು ಅಂತ ಇದನ್ನೆಲ್ಲ ನೆನೆಸ್ಕೊಂಡು ಎಲ್ಲ ಹೇಗಾಯ್ತು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಉತ್ತರ ಅಂದ್ರೆ ನನ್ನ ಅಮ್ಮನ ಜೊತೆ ಮಾತಾಡ್ಲೇಬೇಕು. ಅಮ್ಮನೇ ಇದಕ್ಕೆಲ್ಲ ಉತ್ತರ ಕೊಡ್ತಾಳೆ ಅಂತ ಶರತ್ತು ಮಾಳವಿಕಂಗೆ ಮಾಡ್ತಾನೆ. ಆಗ ಮಾಳವಿಕ ಫೋನು ನಾಟ್ ರೀಚಬಲ್ ಅಂತ ಬರುತ್ತೆ. ಕಡೆ ದುರ್ಗಾ ಈತನ ಹುಡುಕಿ ಸುಸ್ತಾಗಿ ಕೂತ್ಕೊಂತಾಳೆ. ದುರ್ಗಾ ಹಿಂದೆನೆ ಅಂಬಿಕಾ ಕೂಡ ಇರ್ತಾಳೆ. ಏನ್ ಮಾಡೋದು? ಹಾಗೆ ಇನ್ನು ಹುಷಾರಾಗಿಲ್ಲ ಅಂತ ಅನ್ಸುತ್ತೆ. ದುರ್ಗಾಗೆ ತುಂಬಾನೇ ಜ್ವರ ಇದೆ, ಅದಕ್ಕೆ ಅವಳು ಈ ತರ ಸುಸ್ತಾಗಿ ಕೂತ್ಕೊಂಡಿದ್ದಾಳೆ. ಏನ್ ಮಾಡ್ಲಿ ನಾನು ಅಂತ ಅಂಬಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಕಡೆ ದುರ್ಗಾ ಒಬ್ಳೆ ಮಾತಾಡ್ಕೊಂತಾ ಇರ್ತಾಳೆ. ನಾನು ಪುಟ್ಟ ಮೇಡಮ್ನ ಆದಷ್ಟು ಬೇಗ ಹುಡುಕ್ಲೇಬೇಕು. ಏನಾದ್ರು ನಿಧಾನ ಮಾಡಿದ್ರೆ ಈತನ್ಗೆ ತೊಂದರೆ ಆಗುತ್ತೆ. ಅವಳು ನನಗೆ ಸಿಗೋವರೆಗೂ ನಾನು ಪುಟ್ ಮೇಡಮ್ನ ಹುಡುಕ್ಲೇಬೇಕು. ಈಗ ಎಷ್ಟೇ ಕಷ್ಟ ಆದ್ರೂ ನಾನು ಅವಳನ್ನ ಹುಡುಕ್ತೀನಿ ದುರ್ಗಾ ಅನ್ಕೊಂತಾ ಇರ್ತಾಳೆ. ಅಂಬಿಕಾ, ನನ್ನಿಂದಾಗಿ ಕೆಲವೊಂದು ದಿನಗಳಿಂದ ತುಂಬಾನೇ ತಪ್ಪಾಗ್ತಾ ಇದೆ. ಇಷ್ಟು ದಿನದಲ್ಲಿ ನಾನು ಒಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ನಾನು ಈತ ಪುಟ್ಟಾಗೆ ಒಳ್ಳೆ ಅಮ್ಮನ್ನ ಹುಡುಕಿರೋದು. ಹಾಗೆ ನಾನು ಒಳ್ಳೆ ತಾಯಿನ ಹುಡುಕಿದ್ದೀನಿ. ದುರ್ಗಾ, ನಿಂದ ಮಾತ್ರ ತಾಯಿ ಪ್ರೀತಿ ಕೊಡೋದಕ್ಕೆ ಸಾಧ್ಯ. ಈ ಒಂದು ವಿಷಯದಲ್ಲಿ ನನಗೆ ತುಂಬಾನೇ ಹೆಮ್ಮೆ ಇದೆ. ತಂಗಿಗೆ ಅಕ್ಕನ ಮಕ್ಕಳ ಮೇಲೆ ಅಕ್ಕನಕಿನ ಜಾಸ್ತಿ ಪ್ರೀತಿ ಇರುತ್ತಂತೆ. ಅಕ್ಕನ ಮಕ್ಕಳಿಗೆ ಅಮ್ಮನ್ಕಿಂತ ಚಿಕ್ಕಮ್ಮನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತಂತೆ. ಇಬ್ರು ಅಕ್ಕ ತಂಗಿ ಅನ್ನೋದು ನಿನಗೆ ಗೊತ್ತಿಲ್ಲದೆ ಇದ್ರು ಕೂಡ ತಂತು ನಿಜ ದುರ್ಗಾ. ಈತ ಯಾಕೆ ಈಗ ಮಾಡ್ತಿದ್ದಾಳೆ? ಅವಳು ಎಲ್ಲೋದ್ಲು ಇಷ್ಟೊತ್ನಲ್ಲಿ ಹೇಳಿ ಅಂಬಿಕಾ ಈತ ನೋಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈತ ಈ ಕಡೆ ರೋಡಲ್ಲಿ ಒಬ್ಳೆ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಅಲ್ಲೇ ಹೋಗ್ತಿದ್ದ ಒಂದ್ ಹೆಂಗ್ಸ್ ಹತ್ರ ಈತ, ಆಂಟಿ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾಳೆ. ಬಸ್ ಸ್ಟಾಪ ಇಲ್ಲೇ ಮುಂದ್ಗಡೆ ಇದೆಯಮ್ಮ. ನೀನು ಇಷ್ಟೊತ್ನಲ್ಲಿ ಒಬ್ಳೆ ಯಾಕೆ ಹೋಗ್ತಾ ಇದೀಯಾ? ಯಾರು ಜೊತೆಗೆ ಬೇರೆ ಇಲ್ಲ ಹೆಂಗ್ಸು ಕೇಳ್ತಾರೆ. ಈತ, ಅಯ್ಯೋ ಏನ್ ಮಾಡೋದು ಇವಾಗ? ಆಂಟಿ ಯಾಕೆ ಇಷ್ಟೊಂದು ಕ್ವಶನ್ ಕೇಳ್ತಾ ಇದ್ದಾರೆ? ಇವ್ರ ಹತ್ರ ಇರೋ ನಿಜ ಹೇಳ್ಬಿಟ್ರೆ ಇವ್ರು ನನ್ನನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಈತ ಸುಳ್ಳು ಹೇಳ್ತಾಳೆ. ಅಲ್ಲಿ ರೋಡಲ್ಲಿ ಯಾರೋ ಹೋಗ್ತಾ ಇರೋರನ್ನ ತೋರಿಸಿ, ಅಲ್ಲಿ ಹೋಗ್ತಾ ಇದಾರಲ್ಲ ಆಂಟಿ, ಅವರೇನ ನಮ್ಮ ಸ್ಟಾಪ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದೆ ಅಂದಾಗ, ಸರಿ ಆಯ್ತಮ್ಮ ಹುಷಾರಾಗಿ ಹೋಗು ಅಂತ ಆ ಹೆಂಗ್ಸ್ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ತಾಯಿ ಮಗುನ ಎತ್ಕೊಂಡು ಮುದ್ದಾಡ್ತಾ ಇರೋದನ್ನ ನೋಡ್ತಾಳೆ. ದೃಶ್ಯ ನೋಡಿ ಈತಂಗೆ ಅಳು ಬರುತ್ತೆ. ನನಗೂ ಅಮ್ಮ ಬೇಕು ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಂಬಿಕಾ ಜೊತೆ ಕಳೆದಿರೋ ದಿನಗಳನ್ನೆಲ್ಲ ಈತ ನೆನಪು ಮಾಡ್ಕೊಂತ, ಅಮ್ಮ ಎಲ್ಲಿದೆಯಮ್ಮ, ಬಾ ಅಮ್ಮ, ನೀನ್ ಬೇಕಮ್ಮ ಅಂತ ಅಳ್ತಾ ಇರ್ತಾಳೆ. ಕಡೆ ಪ್ರಾಣಿ ಮತ್ತೆ ದಮಯಂತಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ದಮ್ಮು, ಯಾಕೆ ಏನಾಯ್ತು ಇಷ್ಟೊಂದು ಖುಷಿಯಾಗಿದೆಯಾ? ಖುಷಿಗೆ ಏನ್ ಕಾರಣ ಅಂತ ಪ್ರಾಣಿ ಕೇಳ್ತಾ ಇರ್ತಾನೆ. ಆಗ ದಮಯಂತಿ, ಏನಿಲ್ಲ ಪ್ರಾಣಿ, ಅಷ್ಟೆಲ್ಲ ಹಾರಾಡ್ತಿದ್ದ ಮಾಯಾ ಈಗ ಪ್ರಜ್ಞೆ ಇಲ್ಲದೆ ಮಲಗಿದಾಳೆ. ಅದಕ್ಕೆ ಕೂಡ ಈ ಮನೇಲಿಲ್ಲ. ಈಗ ಈ ಮನೆಗೆ ನಾನೇ ಎಲ್ಲ. ಆ ಪಿಳ್ಳೆ
ಅವಳು ಕೂಡ ಮನೆ ಬಿಟ್ಟೋದ್ಲು. ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಲೇ ದಮ್ಮು, ಏನು ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಹೌದು ಪ್ರಾಣಿ, ನಾನು ಹೇಳ್ತಾ ಇರೋದು ನಿಜ. ಶರತ್ತು ದುರ್ಗನ್ ಮದುವೆ ಮಾಡ್ಕೊಂಡ ಅಲ್ವಾ, ಅದಕ್ಕೆ ಇದಾಗೆ ಅದು ಇಷ್ಟ ಆಗಿಲ್ಲ. ಅದಕ್ಕೆ ಅವಳಿಗೆ ಶರತ್ ಮೇಲೆ ಕೋಪ ಜಾಸ್ತಿ ಆಗಿದೆ. ಅದಕ್ಕೆ ಕೋಪ ಮಾಡ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಈ ಮನೆ ಬಿಟ್ಟೋದ್ಲು ಅಂತ ದಮ್ಮು ಹೇಳ್ದಾಗ, ಲೇ ದಮ್ಮು, ಏನು ಹೇಳ್ತಾ ಇದೀಯ ನೀನು? ಪಾಪ ಕಣೆ, ಆ ಮಗು ಚಿಕ್ಕ ಮಗು ಕಣೆ, ಇನ್ನು ಏನೇ ಮಾಡಿದಳು ನಿನಗೆ. ನಿನ್ ದ್ವೇಷ ಏನಿದ್ರು ದೊಡ್ಡವ್ರ ಮೇಲೆ ತೋರಿಸು, ಬಿಟ್ಟು ಚಿಕ್ಕ ಮಗು ಮೇಲೆ ಬೇಡ ಕಣೆ ಅಂತ ಪ್ರಾಣಿ ಹೇಳ್ತಾ ಇರ್ತಾನೆ. ದಮಯಂತಿ, ಇಲ್ಲ ಪ್ರಾಣಿ, ನನಗೆ ಯಾರ್ಯಾರು ಅವಮಾನ ಮಾಡಿದಾರೋ ಅವ್ರ ಮೇಲೆಲ್ಲ ನಾನು ಸೇಡ್ ತೀರ್ಸ್ಕೊಂತೀನಿ. ಗೊತ್ತಲ್ವಾ, ಅವತ್ತು ಮನೆಯವರೆಲ್ಲ ಸೇರಿ ನನ್ನನ್ನು ಆಚೆ ಹಾಕ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಆ ಕಾರಣನೇ ಆ ಪೆಳ್ಳೆಯಿಂದಾನೇ ನನ್ನನ್ನು ಅವತ್ತು ಮನೆಯಿಂದ ಆಚೆ ಹಾಕ್ತಿದ್ರು. ಮಾಯಂಗೆ ಯಾವಾಗ ಪ್ರಜ್ಞೆ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಆ ಮಾಯಂಗೆ ಏನಾದರೂ ಪ್ರಜ್ಞೆ ಬಂದರೆ ಎಲ್ಲ ಕೇಳೋದಕ್ಕೆ ಇನ್ನೂ ಮಜವಾಗಿರುತ್ತೆ ಪ್ರಾಣಿ ಅಂತ ಖುಷಿಯಿಂದ ದಮ್ಮು ಕುಣಿತಾ ಇರ್ತಾಳೆ. ಕಡೆ ಈತ ದಮಯಂತಿ ಏನೇನು ಹೇಳಿರ್ತಾಳೆ ದುರ್ಗಾ ಬಗ್ಗೆ ಮತ್ತು ಶರತ್ ಬಗ್ಗೆ ಅದನ್ನೆಲ್ಲ ನೆನೆಸ್ಕೊಂಡು ಹೋಗ್ತಾ ಇರ್ತಾಳೆ. ಅದರಲ್ಲಿ ಒಂದು ಕಾರ್ ಬಂದು ಈತಾಗಿ ಇನ್ನೇನು ಟಚ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಪಾಪ ಆಗುತ್ತೆ. ಶಂಭುಗೆ ಈತಾಗೆ ಅಪಾಯ ಆಗ್ತಾ ಇರೋದು ಗೊತ್ತಾಗುತ್ತೆ. ಕಡೆ ಶಂಭು ಒಟ್ಟೊಗಟಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲ, ತಪ್ಪು, ಇಷ್ಟು ಬೇಗ ತಪ್ಪು, ಮೃತ್ಯು ತಪ್ಪು, ಅಪಾಯ ಅಪಾಯ, ದೇವಿ ದೇವಿ ಯಾಕೆಗೆ ತಡಿಬೇಕು. ಹೊನ್ನಿನ ಬೆಳಕು, ಅಳಿವು ಉಳಿವು, ಆಕಸ್ಮಿಕ ದುರಂತ, ಅನಾಹುತ, ಘೋರ ದುರಂತ, ತಡಿಬೇಕು ಹೇಳಿ ಶಂಭು ಏನೇನೋ ಮಾತಾಡ್ತಾ ಇರ್ತಾರೆ. ಹಾಗೆ ಅಂಬಿಕಾನು ಹುಡುಕ್ತಾ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ಬೆಳಕು ಕಾಣಿಸುತ್ತೆ. ಏನಿದು ಬೆಳಕು ಅಂತ ನೋಡಿದಾಗ ಅಲ್ಲಿ ಈತ ಇರ್ತಾಳೆ. ಈತ ಅಂತೇಳಿ ಅಂಬಿಕಾ ಕೂಗ್ತಾಳೆ. ಈತ ತಿರುಗಿ ನೋಡ್ತಾಳೆ. ಅಂಬಿಕಾ ಮತ್ತೆ ಈತ ಅಂತೇಳಿ ಕೂಗ್ತಾಳೆ. ಈತಾಗೆ ಅಂಬಿಕಾ ಕಾಣಿಸ್ತಾಳೆ. ಅಂಬಿಕಾ ಧ್ವನಿನೂ ಕೇಳಿಸುತ್ತೆ. ಆಗ ತಿರುಗಿ ನೋಡಿ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾಳೆ. ಅಂಬಿಕಾಗೆ ಶಾಕ್ ಆಗುತ್ತೆ. ಇದೇನಿದು, ಈತಾಗೆ ನಾನು ಕಾಣಿಸ್ಕೊಂತಾ ಇದ್ದೀನ, ಈತಾಗೆ ನನ್ನ ಧ್ವನಿನೂ ಕೇಳಿಸ್ತಾ ಇದೆ, ಏನಾಗ್ತಾ ಇದೆ ಇಲ್ಲಿ ಅಂತ ಅಂಬಿಕಾ ಕೂಡ ಟೆನ್ಷನ್ ಮಾಡ್ಕೊತಾಳೆ. ಅಲ್ಲಿ ಈತ ಪ್ರಜ್ಞೆ ತಪ್ಪಿ ಗಾಳಿಲಿ ತೇಲ್ತಾ ಇರ್ತಾಳೆ. ದುರ್ಗಾ ಹುಡುಕ್ತಾ ಬರ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ದುರ್ಗಾಗೆ ಒಂದು ಹೆಂಗಸು ಸಿಗ್ತಾಳೆ. ಮೇಡಮ್, ಇಲ್ಲಿ ಯಾವ್ದಾದ್ರು ಪುಟ್ಟ ಮಗು ಹೋಗ್ತಾ ಇತ್ತಾ ನೋಡಿದ್ರ ಅಂತ ಕೇಳ್ತಾಳೆ. ನೋಡ್ದೆ ಕಣಮ್ಮ, ಒಂದು ಮಗು ಒಂದು ಬ್ಯಾಗ್ ಹಿಡ್ಕೊಂಡಿತ್ತು, ಕೈಯಲ್ಲಿ ಒಂದು ಗೊಂಬೆ ಹಿಡ್ಕೊಂಡಿತ್ತು, ಪಿಂಕ್ ಕಲರ್ ಬಟ್ಟೆ ಹಾಕಿತ್ತು, ಇದೇ ರೋಡಲ್ಲಿ ಹೋಗ್ತಾ ಇತ್ತು, ಬಸ್ ಸ್ಟ್ಯಾಂಡಲ್ಲಿ ಅಂತ ನನಗೆ ಕೇಳ್ತು. ನಾನು ಆ ಮಗುಗೆ ಕೇಳಿದೆ, ಯಾಕಮ್ಮ ಒಬ್ಳೆ ಹೋಗ್ತಾ ಇದೆಯಾ, ಏನಾಯ್ತು ಅಂತ. ಆ ಮಗು ಅಲ್ಲೇ ಹೋಗ್ತಾ ಇರೋರ್ನ ಯಾರನ್ನೋ ತೋರಿಸಿ ನಮ್ಮಮ್ಮ, ಅದಕ್ಕೆ ಅವ್ರ ಹಿಂದ್ಗಡೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟೋಯ್ತು ಅಂತ ಆ ಹೆಂಗಸು ಹೇಳ್ತಾರೆ. ಮಗು ಬಸ್ ಸ್ಟಾಪ್ ಹತ್ರ ಹೋಗಿರ್ಬೋದು ನೋಡಿ ಅಂತ ಆ ಹೆಂಗಸು ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸರಿ ಮೇಡಮ್ ಅಂತ ಹೇಳಿ ದುರ್ಗಾ ಮತ್ತೆ ಈತ ನೋಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬರ್ತಾಳೆ. ಶರತ್ತು ಬೇಜಾರು ಮಾಡ್ಕೊಂಡು ಅಂಬಿಕಾ ಮತ್ತೆ ಈತ ಇರೋ ಫೋಟೋನ ನೋಡ್ತಾ ನಿಂತಿರ್ತಾನೆ. ಈ ದಿನಗಳು ಮತ್ತೆ ಯಾವತ್ತು ವಾಪಸ್ ಬರೋದಿಲ್ಲ ಅಂತ ಶರತ್ತು ಮಾತಾಡ್ಕೊತಾ ಇರ್ತಾನೆ. ಅಲ್ಲಿಗೆ ಶಾನ್ವಿ ಬಂದು, ಯಾಕಣ್ಣ ಏನಾಯ್ತು, ಫೋಟೋ ನೋಡಿ ಈ ದಿನಗಳು ಮತ್ತೆ ಯಾವತ್ತು ಬರೋದಿಲ್ಲ ಅಂತ ಮಾತಾಡ್ತಿದ್ದಂಗಿತ್ತು, ಆ ಎಲ್ಲ ದಿನಗಳು ಮತ್ತೆ ವಾಪಸ್ ಬರೋದಕ್ಕೆ ನೀನು ಬಿಡ್ಬೇಕಲ್ವಾ ಅಂತ ಹೇಳ್ತಾಳೆ. ಏನು ಹೇಳ್ತಾ ಇದೆಯಾ ಶಾನ್ವಿ ಅಂತ ಶರತ್ ಕೇಳ್ತಾರೆ. ಕಾರಣ ಈತ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ನಿಜ, ಆದರೆ ನೀನು ಅವಳ ಹತ್ರ ಹೋಗ್ದೇನೆ ಹಾಗೆ ಇರೋದಾ. ಈತ ನಾವು ಅನ್ಕೊಂಡಿರೋ ಥರ ಅಲ್ಲ. ಅದಕ್ಕೆ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ತುಂಬ ಹಚ್ಕೊಂಡಿದ್ಲು. ಹೌದು ಶಾನ್ವಿ, ನೀನು ಹೇಳೋದು ಸರಿ. ಈಗ ಇನ್ನೂ ಜಾಸ್ತಿನೇ ಕೋಪ ಮಾಡ್ಕೊಂಡಿರ್ತಾಳೆ. ಇಷ್ಟಪಡ್ತಾ ಇರೋ ದುರ್ಗುಂಗೆ ನಾನೀಗ ತಾಳಿ ಕಟ್ಬಿಟ್ಟಿದ್ದೀನಿ. ಈಗ ಅವಳಿಗೆ ನನ್ನ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗಿರುತ್ತೆ ಅಂತ ಶರತ್ ಹೇಳ್ತಾರೆ. ಶಾನ್ವಿ ಹೇಳ್ತಾಳೆ, ಇಲ್ಲ ಅಣ್ಣ, ಈತ ನಿನಗಿಂತ ದುರ್ಗಾ ಮೇಲೆ ಕೋಪ ಜಾಸ್ತಿ ಮಾಡ್ಕೊಂಡಿದ್ದಾಳೆ. ಅವಳು ದುರ್ಗನ್ನ ನೀನ್ ಮದ್ವೆ ಆಗ್ತೀಯಾ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನಗೆ ಮೋಸ ಮಾಡ್ಬಿಟ್ಲು ಅಂತ ಅನ್ಕೊಂಡಿದ್ದಾಳೆ. ಮಕ್ಕಳ ಮನಸ್ಸಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಅಣ್ಣ. ಶಾನ್ವಿ ಹೇಳ್ದಾಗ ಆಗ ಶರತ್, ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನೇನು ಹೇಳಿದ್ರು ದುರ್ಗಾ ಇನ್ನೋಸೆಂಟ್ ತರ ಕಾಣಿಸ್ತಾಳೆ. ಇದೆಲ್ಲ ಯಾಕೆ ಮಾಡಿದ್ಲು, ಹೇಗ್ ಮಾಡಿದ್ಲು ಅದೆಲ್ಲ ಗೊತ್ತಿಲ್ಲ, ಆದ್ರೆ ಇದರಿಂದ ನನಗೆ ತುಂಬಾನೇ ಖುಷಿಯಾಗಿದೆ ಅಣ್ಣ ಅಂತ ಶಾನ್ವಿ ಹೇಳ್ತಾಳೆ. ಆಗ ಶರತ್, ಶಾನ್ವಿ ವಾಟ್ ಯು ಮೀನ್ ಅಂತ ಹೇಳ್ತಾನೆ. ಅಣ್ಣ, ಮಾಯಾ ನಿನಗೆ ಯಾವತ್ತೂ ಸೂಟ್ ಆಗ್ತಾ ಇರ್ಲಿಲ್ಲ, ಆದ್ರೆ ದುರ್ಗಾ ನಿನಗೆ ಸೂಟ್ ಆಗ್ತಾಳೋ ಇಲ್ಲೋ ಗೊತ್ತಿಲ್ಲ. ಈತಾಗೆ ತುಂಬಾ ಒಳ್ಳೆ ತಾಯಿ ಆಗ್ತಾಳೆ. ದುರ್ಗಾ ಇದನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಇದನ್ನ ಪ್ರೀತಿ ಮಾಡೋವಷ್ಟು ದುರ್ಗಾ ಇನ್ಯಾರನ್ನೂ ಪ್ರೀತಿ ಮಾಡಲ್ಲ. ನನಗೇನೋ ಈ ದುರ್ಗಾ ಮಾಡಿದ್ದೆ ಸರಿ ಅನ್ಸುತ್ತೆ, ಅಂದ್ರೆ ನೀನನ್ನ ಮದುವೆ ಆಗಿದ್ದೆ ಸರಿ. ಶಾನ್ವಿ ಹೇಳ್ತಾಳೆ, ಸರಿ ನಾನು ಈತ ಹತ್ರ ಹೋಗ್ತೀನಿ ಅಂತ ಹೇಳಿ ಶರತ್ತು ಈತನ ಹುಡ್ಕೊಂಡು ರೂಮ್ಗೆ ಬರ್ತಾರೆ. ಇದೆಯಾ ಈತ ಪುಟ ಅಂತ ಹುಡುಕ್ತಾ ಇರ್ತಾರೆ. ಈತ ರೂಮ್ನಲ್ಲಿ ಕಾಣಿಸ್ತಾ ಇರೋದು ನೋಡಿ ಶರತ್ಗೆ ಗಾಬರಿಯಾಗಿ ಹುಡ್ಕಕ್ಕೆ ಶುರು ಮಾಡ್ತಾನೆ. ಕಡೆ ಅಂಬಿಕಾ ಈತ ಹತ್ರನೇ ನೋಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಶಂಭು ಬರ್ತಾರೆ. ಅಪ್ಪ, ನಾನು ಈತನ್ನ ಕೂಗ್ದೆ, ಅವಳು ತಿರುಗಿ ನೋಡಿದ್ಲು, ಮಾತಾಡಿದ್ದು ಈತಂಗೆ ಕೇಳಿಸ್ತಪ್ಪ, ನೋಡಿ ಅಮ್ಮ ಅಂತ ಕೂಗ್ತಿದ್ದಾಳೆ, ಅಂದ್ರೆ ಈತನ್ ಪ್ರಾಣ. ಅಂಬಿಕಾ ಗಾಬರಿ ಆಗ್ತಾಳೆ. ಅಲ್ಲಿ ಶಂಭು, ಇಲ್ಲ ಆಗಾಗ್ಬಾರ್ದು, ಆಗೋದಿಲ್ಲ ಅಂತ ಶಂಭು ಹೇಳ್ತಾನೆ. ಅಪ್ಪ, ನೀನೇ ಹೇಗಾದ್ರೂ ಮಾಡಿ ನಾ ಕಾಪಾಡಪ್ಪ, ನಾನ್ ತಡೆಯೋಣ ಅಂತ ಹೋದ್ರೆ ನನ್ನ ಯಾವುದೋ ಒಂದು ಶಕ್ತಿ ತಡಿತಾ ಇದೆ, ಪ್ಲೀಸಪ್ಪ ಈತನ್ನ ಕಾಪಾಡು.
ಹೇಳಿ ಅಂಬಿಕಾ ಶಂಭು ಹತ್ರ ಕೇಳ್ತಾ ಇರ್ತಾಳೆ. ಶಂಭು ಈತನ್ನ ಕಾಪಾಡಿ ಈತನ್ನ ದುರ್ಗಾ ಕೈಗೆ ಒಪ್ಪಿಸ್ತಾನೆ. ದುರ್ಗಾ ಈತನ್ನ ಕರ್ಕೊಂಡು ಮನೆಗೆ ಬರ್ತಾಳೆ. ಈತ ಬೆಳಬೆಳಗ್ಗೆನೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ್ಮೇಲೆ ಮಾಯಗೆ ದುರ್ಗಾ ಶರತ್ನ ಮದುವೆ ಆಗಿರೋದೆಲ್ಲ ನೆನಪಿಗೆ ಬರುತ್ತೆ. ಆಗ ಮಾಯ ಎದ್ದು ಬಂದು, ನನ್ನಿಂದ ಶರತ್ನ ಕಿತ್ಕೊಂಡಿದ್ಯಾ, ನಿನಗೆ ಬದುಕೋ ಅರ್ಹತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಕೈಯಲ್ಲಿ ಗನ್ ಹಿಡ್ಕೊಂಡು ದುರ್ಗಾ ಹತ್ರ ಬರ್ತಾಳೆ. ಇವರೆಲ್ಲ ದುರ್ಗಾ ಸುತ್ತಾನೆ ನಿಂತಿರ್ತಾರೆ. ಮಾಯ, ದುರ್ಗಾ ನನ್ನ ಕನಸನ್ನೆಲ್ಲ ನೀನು ಕಿತ್ಕೊಂಡಿದ್ಯಾ. ಮಾಯ ಹೇಳಿದಾಗ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಮಾಯ ಅವರೇ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮಾಯ, ಸ್ಟಾಪ್ ಇಟ್ ದುರ್ಗಾ, ನೀನು ಏನು ಮಾತಾಡಬೇಡ, ಬದುಕೋ ಅರ್ಹತೆನೇ ಇಲ್ಲ, ನಿನ್ನನ್ನು ಮಾತ್ರ ಇವತ್ತು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ಇವತ್ತು ನೀನು ಸಾಯ್ಬೇಕು, ನಿನ್ನನ್ನು ನಾನೇ ಸಾಯಿಸ್ತೀನಿ ಅಂತ ಹೇಳಿ ಮಾಯ ಗನ್ನಿಟ್ಕೊಂಡು ದುರ್ಗನ ಸಾಯಿಸ್ತೀನಿ ಅಂತ ಮಾಯ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.